ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನೋಡಿ ಗೇರು ಬೀಜ ಕೊಯ್ಯೋಣ ಅಂತ ಬಂದಿದ್ದೀವಿ. ಗೇರು ಬೀಜ ಕೊಯ್ಯೋದಕ್ಕಿಂತ ಹೆಚ್ಚಿಗೆ ಗೇರು ಹಣ್ಣನ್ನು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೊಯ್ತಾ ಇರೋದು ಇವಾಗ. ಬಟ್ ಏನಂದರೆ ಎಲ್ಲ ಕೆಳಗಡೆ ಬಿದ್ದಿದ್ದ ತಕ್ಷಣವೇ ಒಂದು ಜಜ್ಜೋದಂಗೆ ಆಗಿಬಿಡತ್ತೆ. ಹಾಗೆ ಎಲ್ಲನೂ ನೋಡಿಕೊಂಡು ಕೊಯ್ತಾ ಇದ್ದೀನಿ. ಒಂದು ಎರಡಂತೂ ಸಿಕ್ತು ನೋಡಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಕೊಯ್ತಾ ಇದ್ದೀನಿ. ನನಗಂತೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಕಲ್ಲುಪ್ಪಿಟ್ಕೊಂಡು ತಿಂದ್ಕೊಂಡ್ರೆ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಇದು ಇಷ್ಟ ಅಂತ ಹೇಳಿ. ನಾವಂತೂ ಸ್ಕೂಲ್ಗೆ ಹೋಗ್ತಾ ಇರೋವಂಥ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ತಿಂತಾ ಇದ್ವಿ. ನಾನು ಅಂದ್ಕೊಂಡಿದ್ದು ಒಂದೇ ಒಂದಿರೋದು ಅಂತ. ಇಲ್ಲೊಂದೆರಡಿದೆ, ಅದ್ರ ಜೊತೆಗೆ ಇಲ್ಲಿ ಒಂದಿದೆ. ಆ್ಯಂಡ್ ನಾನು ಆವಾಗಲೇ ನೋಡಿದ್ದು ಬಂದು ಚೆನ್ನಾಗಿ ಹಣ್ಣಾಗಿದೆ ಆಯಿತಾ. ಇಲ್ಲಿದೆ ನೋಡಿ, ಇದು ನೋಡಿ, ನಾನು ಆವಾಗಲೇ ನೋಡಿದ್ದು ಇದು ಸಾಕದಾಗಿದೆ ನೋಡಿ. ನೋಡು, ನಾನೀಗೊಂದು ಹಣ್ಣು ಕೊಯ್ದು ಕೊಡ್ತೆ. ಗುಜ್ಜಿದ್ದು. ಯಾರಿಗೆಲ್ಲ ಈ ಹಣ್ಣನ್ನು ತಿಂದು ಗೊತ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜಾಸ್ತಿ ಏನೂ ತಿನ್ನೋಕ್ಕಾಗಲ್ಲ, ಬಟ್ ಒಂದು ಹಣ್ಣು ತಿನ್ನೋಕ್ಕೆ ಉಪ್ಪು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಇದು ಕೆಂಪು ಕಲರ್ದು ಇದೆಯಲ್ವ, ಅದೇ ಇರೋದು. ಯೆಲ್ಲೋ ಕಲರ್ದು ಬರುತ್ತೆ, ಅದು ಸಖತ್ತಾಗಿರುತ್ತೆ. ಇದಕ್ಕಿಂತ ಜಾಸ್ತಿ ಸ್ವೀಟ್ ಇರುತ್ತೆ, ಜ್ಯೂಸಿಯಾಗಿರುತ್ತೆ ಎರಡೂ. ಬಟ್ ಸ್ವೀಟ್ನೆಸ್ ಯೆಲ್ಲೋ ಕಲರ್ದಲ್ಲಿ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಮನೆಯಲ್ಲಿ ರೆಡ್ ಕಲರ್ದೇ ಇರೋದು ಅಂತ ಅನಿಸುತ್ತೆ. ನನಗಂತೂ ರೆಡ್ ಕಲರ್ದು ಸಿಕ್ತು. ಇದಂದರೆ ಒಂದು ಸ್ವಲ್ಪ ತಿಂದ ನಂತರ ಒಂಥರ ಗಂಟಲು ತುರಿಸ್ದಂಗೋ ಏನೋ ಒಂಥರ ಆಗುತ್ತೆ. ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ. ಯೆಲ್ಲೋ ಕಲರ್ ತಿಂದರೆ ಅಷ್ಟೊಂದು ಆಗಲ್ಲ. ಬಟ್ ಎರಡೂ ಇಷ್ಟ ಆಗುತ್ತೆ. ಏನು ಸಿಕ್ಕಿದಾಗ ತಿನ್ಕೊಂಬಿಡ್ಬೇಕು. ಈ ಸೀಸನಲ್ಲಿ ಒಂದು ಸಿಗುತ್ತೆ ಅಲ್ವಾ, ಆವಾಗ ಒಂದಾದರೂ ಹಣ್ಣು ತಿಂದ್ರೇ ಅದೇನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ಥರ. ಬನ್ನಿ ಹೋಗೋಣ. ಬಂದಿದ್ದಕ್ಕೆ ಎಷ್ಟು ಸಿಕ್ತು ನೋಡಿ ಮಗಳೇ ಹಣ್ಣು. ಹಾಂ, ಕೊಡು ತಾ. ಇವಳು ಬಿಸಾಡಿನೇ ಹಣ್ಣು ಮಾಡಿ. ತಗೊಂಬರ್ತೀಯಾ? ಬಾ. ನೋಡು, ಟೇಸ್ಟ್ ನೋಡು, ನಂಗೆ ಫೇವ್ರೇಟ್ ಇದು. ಮಸ್ತಿ ನೋಡಿ. ಹಾಗೆ ಎಷ್ಟು ಜ್ಯೂಸಿಯಾಗಿರುತ್ತೆ ಗೊತ್ತಾ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅವಳಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಈ ಥರದ್ದೆಲ್ಲ ಟೇಸ್ಟ್ ಮಾಡೋಕ್ಕೇ ರೆಡಿ ಇಲ್ಲ. ನೋಡಿಬಿಟ್ಟೆ ಡಿಸೈಡ್ ಮಾಡ್ತಾಳೆ. ಚೆನ್ನಾಗಿ ಅವಳಿಗೆ ಇಷ್ಟ ಆಗೋ ಥರದ್ದು ಏನಾದರೂ ಇದ್ದರೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ತಿಂತಾಳೆ ಅಷ್ಟೇ. ಇದನ್ನಂತೂ ತಿನ್ನೋಕ್ಕೇ ರೆಡಿ ಇರಲಿಲ್ಲ. ಸರಿ, ನಾನೇ ಅದು ಒಂದು ಹಣ್ಣು ತಿಂದ್ಕೊಂಡ್ಬಿಟ್ಟೆ. ಸಖತ್ತಾಗಿತ್ತು. ಒಂದು ಸ್ವಲ್ಪ ಉಪ್ಪಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಸಕ್ಕತ್ತಾಗಿದೆ. ನಮ್ಮ ಅವಳಿಗೆ ಇಷ್ಟ ಆಗಲ್ಲ, ಅವಳು ತಿಂತಿಲ್ಲ, ನಾನೇ ತಿಂತಾ ಇದ್ದೀನಿ. ಎಷ್ಟು ಜ್ಯೂಸಿ ಆಗಿರುತ್ತೆ ಅಂತಂದರೆ ನನ್ನ ಕೈ ಫುಲ್ ನೋಡಿ, ಜ್ಯೂಸ್ ಪೂರ್ತಿ ಕೈಗೆ ಬಂದುಬಿಟ್ಟಿದೆ. ಅಷ್ಟು ನೀರಿನಾಂಶ ಇದೆ ಅದರಲ್ಲಿ. ಸಕ್ಕತ್ತಾಗಿದೆ. ಯಾರ್ಯಾರು ಇದನ್ನು ತಿಂದಿದ್ದೀರಾ, ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಚೈಲ್ಡ್ಹುಡ್ ಫೇವ್ರೇಟು, ಇವಾಗ್ಲೂ ಫೇವ್ರೇಟು. ಓಡಾಡ. ಚೆನ್ನಾಗಿ ಸ್ವೀಟ್ ಆಗಿರುತ್ತೆ. ಯೆಲ್ಲೋ ಕಲರ್ದಿರುತ್ತೆ, ಆಮೇಲೆ ರೆಡ್ ಕಲರ್ದಿರುತ್ತೆ. ನಮ್ಗೆ ಯಾವ ಕಲರ್ದು ಇಷ್ಟ ಅಂತಲೂ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಗೇರು ಬೀಜ ಹಣ್ಣು ಇದೆಯಲ್ವಾ, ಈ ಗೇರು ಹಣ್ಣನ್ನು ತಿಂದರೆ ಉಪ್ಪು ಸೇರಿಸ್ಬಿಟ್ಟು ತಿನ್ಬೇಕಿಲ್ಲ ಅಂತ ಒಂಥರ ಗಂಟ್ಲೆಲ್ಲ ಕಿರ್ತಾ ಬಂದಂಗೆ ಆಗುತ್ತೆ. ತಕ್ಷಣ ತಿನ್ನೋಣ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ತಿಂದೆ. ಇನ್ನೂ ಒಂದು 2-3 ಇದೆಯಲ್ವ, ಉಪ್ಪು ಹಾಕೊಂಡು ಮನೇಲಿ ಹೋಗಿ ತಿನ್ನೋಣ ಅಂತ. ಬಟ್ ಅವಾಗಲೇ ಒಂದ್ಸರಿ ತಿನ್ನೋದಕ್ಕೇನೋ ಒಂಥರ ಖುಷಿ. ಬಟ್ ಇವಾಗ ಒಂಥರ ಕೆಮ್ಮು ಬರೋ ಥರ ಆಗ್ತಾಯಿದೆ. ಸ್ವಲ್ಪ ಉಪ್ಪು ತಿಂದುಬಿಟ್ರೆ, ಅಂದರೆ ಉಪ್ಪನ್ನು ಒಂದು ಸ್ವಲ್ಪ ಒಂದು ಕಲ್ಲುಪ್ಪು ಇದೆಯಲ್ವ, ಅದನ್ನು ಒಂಚೂರು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಸರಿಯಾಗಿಬಿಡುತ್ತೆ ಅಷ್ಟೇ. ಬಟ್ ಟೇಸ್ಟ್ ವೈಸು ಸಕ್ಕತ್ತಾಗಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ. ಈ ನಮ್ಮ ಹಳ್ಳಿ ಕಡೆ ಎಲ್ಲ ಬೆಳೆದಿರೋರ್ಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಹಾಗೆ ತಿನ್ನು ಅಂತಂದರೆ ತಿಂತಾಯಿಲ್ಲ. ಅಟ್ಲೀಸ್ಟ್ ನನ್ನ ಚೈಲ್ಡ್ಹುಡಲ್ಲಿ ನಾನು ತಿಂದಿದ್ದನ್ನು ಒಂದು ಸರಿ ತಿನ್ನಿಸಿ ಟೇಸ್ಟ್ ನೋಡ್ಸೋಣ ಅಂದರೆ ಅವಳಿಗೆ ಬೇಡವಂತೆ. ಬೆಳ್ಳಿ ಹೋಯ್ ಅಂದರೆ ಇಲ್ಲಿ ನೋಡು. ಬ್ಯಾಕ್.
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಪುತ್ತೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಹಾಗೆ ನಮಗೆ ರಕ್ಷಿತಾ ಇವ್ರಿಗೂ ಕೂಡ ಬಂದುಬಿಟ್ಟಿದೆ ಫ್ರೆಂಡ್ಸ್. ಪ್ರಸಾದ ಕೊಟ್ಬಿಟ್ಟಿದ್ದೀವಿ ಅವ್ರಿಗೂ. ಆ್ಯಕ್ಚುಲಿ ಫಸ್ಟ್ ಮಗಳಿಗೆ ಶುರುವಾಯಿತು, ಆಮೇಲೆ ನನಗೆ ಶುರುವಾಯಿತು, ಇವಾಗ ಇವ್ರಿಗೆ ಶುರುವಾಗಿದೆ. ಹಾಗೆ ಎಲ್ಲರೂ ಸುರ್ರೋ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಗೆ ಇವತ್ತು ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಏನೋ ಅಂತ ಒಂದು ಅಂದ್ಕೊಂಡು ಅದನ್ನು ಕೂಡ ತೊಗೊಂಡೋಗ್ತಾ ಇದ್ದೀವಿ. ಗೋಡೌನಿಂದನೇ ತೊಗೊಂಡು ಬರೋಣ ಅಂತ. OTP ಬಂದಿದೆ, ಹಾಗಾಗಿ ನೋಡಬೇಕು ಸಿಗುತ್ತಾ ಏನು ಅಂತ. ಅಷ್ಟೆಲ್ಲ ಸೆಸಿ ಮಾಡಿಕೊಳ್ಳಿ ಆತ. ಹಾಗೆ ತೋರಿಸಿ ಅಂದರೆ ನೋಡಿ ಫ್ರೆಂಡ್ಸ್, ಮನೆಯಿಂದ ಬರ್ತಾ ಒಂದು ಪೇರಳೆಹಣ್ಣು ಸಿಕ್ಕಿತ್ತು, ಅದನ್ನು ಕೂಡ ತಿನ್ಕೊಂಡು ಹೊರಟ್ವಿ. ಚೆನ್ನಾಗಿದೆ, ಮತ್ತು ಸ್ವಲ್ಪ ಕಾಯಿ ನಂಗೆ ಈ ಥರ ಇದ್ರೆ ಇಷ್ಟ ಆಗುತ್ತೆ. ಹಣ್ಣು ಆ ಥರ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಸ್ಮೆಲ್ ಒಂಥರ ಅನಿಸುತ್ತೆ. ಬಟ್ ಇದು ಚೆನ್ನಾಗಿದೆ. ಮೆಲ್ಲ ತಿನ್ನು, ಬಿಡಿಲ್ಲ. ಮನೆಗೆ ಹೋಗೋ ರೋಡ್ ನೋಡಿ ಫ್ರೆಂಡ್ಸ್, ಎಷ್ಟು ಧೂಳಿರುತ್ತೆ ಅಂತಂದರೆ, 2 ವೀಲರೆಲ್ಲ ಹೋದ್ರಂತೂ ಮುಖಕ್ಕೇನೆ ಬಂದುಬಿಡುತ್ತೆ, ಅಷ್ಟು ಧೂಳಿದೆ. ಇವಾಗ ಸಮ್ಮರ್ ಬೇರೆ ಅಲ್ವಾ, ಈ ರೋಡ್ ಬೇರೆ ಸರಿ ಇಲ್ಲ, ಸಿಕ್ಕಾಬಟ್ಟೆ ಧೂಳು. ಕೇರಳೆ ಸುಮಾರಾಗಿ ಎಷ್ಟು ಲಾಗಿದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತಿನ್ನೋದೆಲ್ಲ ತಿಂದ್ಬಿಟ್ಟು ಸುಮಾರಾಗಿದೆ ಅಂತ ಹೇಳ್ತಾರೆ. ಬೇರೆಳಗೇನೋ ಕೇಳಿಸ್ಕೊಂಡ್ರೆ ಪಾಪ ಬೇಜಾರಾಗ್ಬಿಡುತ್ತೆ. ಹೆಂಗಿತ್ತು ಮಗಳೇ? ಸುಮಾರಾಗಿದೆಯಾ ನೋಡಿ. ಕಾಪಿ ಕ್ಯಾಟ್ ಅಪ್ಪನ ಮಗಳು, ಇವಳು ಅಪ್ಪನ ಮಗಳು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ ಇಲ್ಲೇ ಡಾಕ್ಟರ್ ಹತ್ರ ಹೋಗಿದ್ದಾನೆ, ಮೆಡಿಸಿನ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ನಂಗೆ ಆಲ್ರೆಡಿ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅವ್ರಿಗೆ ಪಾಪ ಇವಾಗ ಶುರುವಾಗಿದ್ದಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಸುಸ್ತು ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ಈಗ ಒಂಥರ ವಿಚಿತ್ರವಾಗಿದೆ ಈ ಶೀತ. ಹಂಗೆ ಆಗ್ಬಿಟ್ಟಿದೆ ಕತೆ. ಒಬ್ರಿಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ತಕ್ಷಣ ಮತ್ತೊಬ್ರಿಗೆ ಶುರುವಾಗ್ಬಿಡುತ್ತೆ ಆ ಥರ. ಒಂದೊಂದು ಟೈಮಲ್ಲಂತೂ ಹೇಳೋದೇ ಬೇಡ. ಇವಾಗ ಇಷ್ಟು ಬಿಸಿಲಿದೆ, ಆದರೂ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತ. ಹಾಗೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೊಂದು ಪೇರ್ಲೆ ತಿನ್ನಕ್ಕೆ ನಮಗೋಸ್ಕರ ಅಂತ ಚೆರಿ ಕೊಯ್ತಾ ಇದ್ದೀರಿ, ಚೆರಿ ಮರದಿಂದ. ಮಗಳ ಹೆಸರು ಹೇಳ್ಕೊಂಡೆ, ಮಗಳಿಗೆ ಇಷ್ಟ ಕೊಯ್ದುಕೊಡಿ ಅಂತ. ಆ್ಯಕ್ಚುಲಿ ಅವಳಿಗೆ ಇಷ್ಟ ಇಲ್ಲ ಅಷ್ಟೊಂದು, ನನಗೆ ತುಂಬ ಇಷ್ಟ. ಅದನ್ನು ಕೊಯ್ತಾ ಇದ್ದಾರೆ ನೋಡಿ. ಅಲ್ಲಿ ಮೇಲೆ ತುಂಬ ಇದೆ ಫ್ರೆಂಡ್ಸ್. ಇಷ್ಟು ತಗೊಂಬರ್ತಿರುತ್ತೆ ಮಕ್ಕ ತಿಂತೋಗೋದು, ಹೆಂಗಳು ತಿಂದೋಡಿತ್ತೆ ಹಂಗೆ. 3 ಸಿಕ್ಕಿದ್ದ. ತೊಂದರೆ ಬಿಡಿ, ನೋಡಿ ತೋರಿಸಿ ತೊಂದರೆ ನೋಡಿ. ಇದೆ ನೋಡಿ ನಮ್ಮ ಫೇವ್ರೆಟ್ ಚೀರಿ. ಆಗಿದೆ ಅಷ್ಟು ಪರಿಮಳಿದೆ ಸಿಸಿ ಒಂದು ನಾವು ಮಾಡಿ ಖಾಲಿ ಮಾಡಿದೆ ಫ್ರೆಂಡ್ಸ್. ಇವಾಗ ನೋಡಿ ಅಮ್ಮನ ಮನೆಗೆ ರೀಚ್ ಆದ್ವಿ. ಮಧ್ಯಾಹ್ನದಂಗೆ ರೀಚ್ ಆಗಿಬಿಟ್ವಿ. ಬೆಳಗ್ಗೆ ಪುತ್ತೂರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತಲ್ವ, ಅದೆಲ್ಲ ಆಯಿತು. ಸಿಲಿಂಡರ್ ಕೂಡ ಸಿಕ್ತು. ಏನೂ ಇಲ್ಲ, ನಮ್ಮ ಕಡೆ ಲೈನ್ ಸೇಲ್ಗೆ ಬರ್ತಾ ಇಲ್ಲ ಅಷ್ಟೇ ಹೊರತು ಸಿಲಿಂಡರ್ ನಮಗೆ ಗೋಡೌನಲ್ಲಿ ಸಿಕ್ತು. ಸೊ ಇನ್ನು ಅದೊಂದು ಸ್ವಲ್ಪ ದಿನಕ್ಕೆ ತಲೆ ಬಿಸಿ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಮಗಳು ಕೂಡ ಅವಳೆಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವು ಕೂಡ ಅಷ್ಟೇ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಆದ ನಂತರ ಮತ್ತೆ ನಾನು ಮಧ್ಯಾಹ್ನ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ವೆಲ್ಕಮ್ ಬ್ಯಾಕ್. ಆವಾಗಲೇ ಅಮ್ಮನ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದೆ, ಬಟ್ ವೀಡಿಯೋನೇ ಮಾಡ್ಕೊಂಡಿಲ್ಲ. ಬಂದ ನಂತರ ಊಟ ಎಲ್ಲ ಆಗಿಬಿಟ್ಟು ಹಸ್ಬೆಂಡ್ ಕೂಡ ಹೊರಟರು. ಆಮೇಲೆ ಅವ್ರು ಬೇಗನೆ ಹೊರಟಿದ್ರು ಊಟ ಮಾಡಿಕೊಂಡು. ಅದಾಗಿದ್ದ ನಂತರ ನಾವಂತೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು. ಮಗಳು ಕೂಡ ಅವಳ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂತಂದರೆ, ಇಲ್ಲಿ ಜಮ್ನೆರಳು ಇದೆಯಾ ಅಂತ ನೋಡೋಕ್ಕೆ ಬಂದಿದ್ದು ನಾನು. ಶೀತ ಇದೆ, ಬಟ್ ಆದ್ರೂ ನೋಡೋಕ್ಕೆ ಬಂದಿದ್ದು. ಆಮೇಲೆ ನಾನು ಆ ಥರ ಎಲ್ಲ ಜಾಸ್ತಿ ಫ್ರೂಟ್ಸ್ ಎಲ್ಲ ತಿಂದೇ ಇರೋದು, ಶೀತ ಇರೋವಾಗ ಆ ಥರ ಎಲ್ಲ ಮಾಡಲ್ಲ. ಹಾಗಾಗಿ ಹೆಂಗಿದ್ರೂ ಒಂದು 5 ಡೇಸ್ ಬೇಕಾಗುತ್ತೆ ನಾರ್ಮಲ್ ಶೀತ ಇರೋವಾಗ. ಹಾಗಾಗಿ ನಾನು ಜಾಸ್ತಿ ಏನೂ ಮಾಡಲ್ಲ. ಇದೆಯಾ ಅಂತ ನೋಡೋಣ ಅಂತ ಬಂದಿದ್ದಾಗ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ನೋಡೋಣ. ಲಾಸ್ಟ್ ಟೈಮ್ ಬಂದಿದ್ದಾಗ ಹೂ ಇತ್ತಲ್ವ, ಬಟ್ ಏನಂದರೆ ಈ ಜಮ್ನೆರಳಲ್ಲಿ ಬೇಗ ಹುಳು ಬಂದುಬಿಡುತ್ತೆ. ಹಾಗಾಗಿ ನನಗೂ ಅಷ್ಟು ಟೇಸ್ಟ್ ಕೂಡ ಇಷ್ಟ ಆಗಲ್ಲ ಇದ್ರದ್ದು. ಬಟ್ ಆದ್ರೂ ಇದ್ರೆ ಕೊಯ್ಕೊಂಡು ಒಂದೆರಡು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ಇದೆ, ಕಾಣಿಸ್ತಿದ್ಯಾ, ವೈಟ್ ಕಲರ್ದು. ಇಲ್ಲೊಂಚೂರು ಜಾಮ್ನೆರಳಿದ್ದು ಕೊಯ್ದು ಕೊಡ ಶ್ರೀ. ಇಲ್ಲೊಂದು ಜೊಂಕೆ ಇದ್ದು ನೋಡು,
ಅದು ಹುಳು ತಿಂದಿದಾಗ ಒಂದ್ಸಲ ನೋಡೋಕ್ಕಷ್ಟೇ. ಇವ್ರು ಬಂದರು, ನನ್ನ ತಮ್ಮ ಕೊಯ್ದು ಕೊಡ್ತಾನೇನ. ಸೊ ಕೊಕ್ಕೆ ತರಕಷ್ಟೇ. ಕೊಕ್ಕೆ ತರಕ್ಕೆ ಹೋಗಿದ್ದಾನೆ. ಎಲ್ಲಿದ್ದ ಮಾವ? ಅಲ್ಲಾಗ ಹೋಗಿ ಎಂತ ಮಾಡೋದ? ಶ್ರೀಪಾದ ಮಾವನದು. ಕರೆಕ್ಟ್. ಜಮ್ನೇರಳೆ ಫ್ರೆಂಡ್ಸ್. ಯಾರಿಗೆಲ್ಲ ಜಮ್ನೇರಳೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನವಿಲ್ ಗರಿ ನೋಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ನವಿಲ್ ಬರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬರುತ್ತೆ. ಇವತ್ತು ಇಷ್ಟು ಚಿಕ್ಕ ಗರಿ ಕಾಣಿಸ್ತಾ ಇದೆಯಾ, ಇದು ನವಿಲ್ದೆ. ದೊಡ್ಡ ದೊಡ್ಡದು ಗರಿ ಇದೆ, ಬಟ್ ಇವಾಗ ಇಲ್ಲಿ ಒಂದು ಚಿಕ್ಕದು ಸಿಕ್ತು ಅಷ್ಟೇ. ಇದು ನನ್ನ ಫೇವ್ರೆಟ್ ಜಮ್ನೇರಳೆ ಆ್ಯಕ್ಚುಲಿ. ಇಲ್ಲಿದೆ, ಇಲ್ಲಿದೆ, ಇಲ್ಲಿ ನೋಡಿ. ಹಾಂ, ಅದರ ದೊಡ್ಡ ಇದು ಪಿಂಕ. ಇದು ಎಲ್ಲ ಕಾಂಪೌಂಡಿಂದ ಹೆರ ಹಾಕಿ ಬಿದ್ದತ್ತೆ. ಹೆರ್ಕೊಂಡು ಬರ್ತೇನೆ, ಇಲ್ಲಿ ಹೆರ್ಕೊಂಡು ಬತ್ತೆ. ಎಲ್ಲಿದೆ ಬಿದ್ದದರ ಹೆರ್ಕೊಲೆ ಬಿಡ್ತಿಲ್ಲ ಇದು. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಪನ್ನೆರಳೆ. ಇಷ್ಟು ದೊಡ್ಡದಾಗುತ್ತೆ, ಬಟ್ ನಮ್ಮ ಮನೆಯಲ್ಲಿ ಸಿಗೋದೇ ಇಲ್ಲ. ಇಷ್ಟು ಚಿಕ್ಕದಿರುವಾಗ ಕೊಯ್ದರು. ಟೇಸ್ಟ್ ಏನೋ ಜಾಸ್ತಿ ಇರಲ್ಲ, ಬಟ್ ಏನಂದರೆ ಹಕ್ಕಿಗಳು ಮಂಗಗಳು ಬಂದು ತಿನ್ಕೊಂಡು ಹೋಗುತ್ತೆ. ಇದನ್ನೇ ತಿಂದು ನೋಡ್ತೀನಿ ಹೆಂಗಿದೆ ಅಂತ ಹೇಳಿಬಿಟ್ಟು. ಅದು ತಿಂದಿದ್ದಲ್ಲ ನೋಡಿ, ಇಷ್ಟು ದೊಡ್ಡದಾಗ್ದಾಗನೇ ತಿಂದುಬಿಟ್ಟಿದೆ. ಇದು ಕನಾರು ಲಾಯ್ಕಿಲ್ಲ, ಬೆಳಕು ಇಲ್ಲ. ಮಡಿಗಿರು ಸಿಕ್ಕ, ಮಡಿಗದ್ದು ಸಿಕ್ಕ. ಅಷ್ಟು ದೊಡ್ಡ ಮರಕ್ಕೆ ಏನು ಮಾಡೋದು ನೋಡಿ. ಎಲ್ಲಿ ತನಕ ಹೋಗಿದೆ ನೋಡಿ. ನೋಡಿ ತೋರಿಸ್ತೀನಿ ಎಷ್ಟು ಹತ್ರ ಇದೆ. ಇದರಿಂದ ಹೆಂಗೆ ಕೊಯ್ಯೋದು, ಹೆಂಗೆ ತಿನ್ನೋದು, ಹೆಂಗೆ ಬಲೆ ಹಾಕೋದು ಸಾಧ್ಯ ಇಲ್ಲ. ಸಿಕ್ಕಿದ್ರೆ ತಿನ್ಕೊಳ್ಳೋದಷ್ಟೇ. ಜಾಡಂಗೆ ಬೇಕಾ? ಹೇರ್ಕೊಂಬ. ಎಲ್ಲ ತಾಲಾಗೆ ಬೆಳೆಸಿ ಹಾಕುತ್ತೆ. ಇದೆಲ್ಲ ಎರಡಿದ್ದು ಸಾಕು. ಟೇಸ್ಟ್ ಹೆಂಗಿದ್ದು ನೋಡುವ. ಅಯ್ಯೋ, ಇದಕ್ಕೆ ಕಲ್ಲು ಗುದ್ದಿದಂಗೆ ಆತ ಅಷ್ಟೇ. ಸೀವಿದ್ದ ಬೇಸಾಗ್ಯದಲ್ಲ, ಸೀವಿರ್ತು. ಮಳೆಗಾಲದಲ್ಲ ಹಾಕಿರ್ತು. ಫ್ರೆಂಡ್ಸ್ ನೋಡಿ, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.